ತಡ್ರಿ ನಾನು ಮುಂದೆ ಹೋಗ್ಬಿಡ್ತೀನಿ ತಡ್ರಿ. ಕೇಳ್ತೀರ ಏನಾರ? ನಿಮ್ಮ ಹೆಸರು? ಲೋಕೇಶ್. ಎಷ್ಟು ಎಕರೆ ಜಮೀನಿದೆ? 4 ಎಕರೆ ಜಮೀನು. ಸರ್ವೆ ನಂಬರು? 41 ಸರ್. 41 ಸರ್. ಸಂಘದಲ್ಲಿ ಯಾರು ಇದ್ದಾರೆ ನಿಮ್ಮ ಮನೆಗೆ? ನಮ್ಮ ಅಕ್ಕ, ನಮ್ಮ ಅಮ್ಮ. ಯಾವ ಸಂಘ? ಗಜಾನನ ಸಂಘ, ಅರಹಳ್ಳಿ. ಅರಹಳ್ಳಿ. ಸೊ ಒಟ್ಟು 3 ಎಕರೆ ಇದೆ. 3 ಎಕರೆ 33 ಗುಂಟೆ. 33 ಗುಂಟೆ. ಈ ಯೋಜನೆ ಹೆಂಗೆ ಗೊತ್ತಾಯಿತು? ಯೋಜನೆ ನಮ್ಮ ಸಂಘದಿಂದ ಸರೋಜಮ್ಮರು ಇದ್ರಲ್ಲ, ಅವರಿಂದ ಯೋಜನೆ ಬಗ್ಗೆ ಗೊತ್ತಾಯಿತು. ಸರ್, ಈಗ HUF ನಬಾರ್ಡು ಮಹಿಳಾ ಜಲನ ಯೋಜನೆ ಬರೋಕ್ಕಿಂತ ಮುಂಚೆ ಏರಿ ಹಾಕ್ಸಿದ್ದಿಲ್ಲ ಇಲ್ಲ ಅಲ್ವಾ? ಸೊ ಆಮೇಲೆ ಈಗ ಹಾಕ್ಸಿರೋದು ಏರಿ ಹಾಕ್ಸಿದ್ದೀರ. ಸೊ ಏರಿ ಹಾಕ್ಸಿಕ್ಕಿಂತ ಹಿಂದಿನ ವರ್ಷ ಮೆಕ್ಕೆಜೋಳ ಏನೇನು ಬೆಳೆದಿದ್ರಿ? ಮೆಕ್ಕೆಜೋಳ ಸರ್ ತರಕಾರಿ ಮಾಡಿದ್ವಿ. ಸ್ವಲ್ಪ ಅವಾಗ ಸ್ವಲ್ಪ ವ್ಯತ್ಯಾಸ ಕಾಣಿದೆ. ಅವಾಗ ಆಗಿ ಒಂದು 10 ಕ್ವಿಂಟಲ್ ಹೆಚ್ಚು ಕಡಿಮೆ ನಮಗೆ ಈಗ ಜಾಸ್ತಿ ಸಿಗ್ತದೆ. ಹೋದ ವರ್ಷ ಆಯ್ತಲ್ಲ, ಇಲ್ಲಿ ಎಷ್ಟು ಮೆಕ್ಕೆಜೋಳ ಬಂದಿತ್ತು? ಹೋದ ವರ್ಷ ಒಂದು 15 ಕ್ವಿಂಟಲ್ ಬಂದಿತ್ತು. ಈ ವರ್ಷ ಒಂದು 20 ಕ್ವಿಂಟಲ್ ಬಂದಿತ್ತು. 20 ಕ್ವಿಂಟಲ್ ಬಂದಿದೆ ಅಂದರೆ ಒಂದು 3 ಕ್ವಿಂಟಲ್ 5 ಕ್ವಿಂಟಲ್ 5 ಕ್ವಿಂಟಲ್ ಹೆಚ್ಚಿಗೆ ಆಗಿದೆ. ಇದೆಲ್ಲ ನೋಡಿ. ಹಲೋ ಬರ್ರಿ ಸರ್. ಸರಿ, ಒಂದು ಮೆಕ್ಕೆಜೋಳದಲ್ಲಿ ವ್ಯತ್ಯಾಸ ಆಯಿತು, ತರಕಾರಿಯಲ್ಲಿ ವ್ಯತ್ಯಾಸ ಆಯಿತು, ಮತ್ತು ಬೇರೆ ಏನು ವ್ಯತ್ಯಾಸ ಆಯಿತು ಈ ಏರಿಯಾ ಹಾಕ್ಸೋದ್ರಿಂದ? ಯಾಕಂತ ನಮಗೆ ನೀರು ಕೊಚ್ಚಿ ಹೋಗೋದು, ನೀರು ನಿಂತ್ಬಿಟ್ಟು ಮಣ್ಣಿನ ತೇವಾಂಶ ತಡೀತೈತೆ. ಹಂಗಾಗಿ ನಮ್ಮ ತೋಟ ತೆಂಗಿನ ಗಿಡಗಳು ಇಂಪ್ರೂವ್ ಆಗೈತೆ. ಮತ್ತು ಇದರಿಂದ ಕಾಂಪೋಸ್ಟ್ ಗೊಬ್ಬರ ಕಸ ಕಡ್ಡಿನೆಲ್ಲ ತುಂಬಿಟ್ಟು ಆ ಗುಂಡಿಗಳಿಗೆಲ್ಲ ಹೊಳೆಯಂಗೆ ಮಾಡ್ತದೆ. ಅಲ್ಲಿ ಇಂಪ್ರೂವ್ಮೆಂಟ್. ತೆಂಗಿನ ಗಿಡ ಎಷ್ಟಿದ್ದಾವೆ? 120 ಗಿಡ. 120 ಗಿಡ. ಈಗ ಏರಿಯಾ ಹಾಕ್ಸಿಗಿಂತ ಮುಂಚೆ ಐತಲ್ಲ, ಎಷ್ಟು ಬರ್ತಿತ್ತು ಕಾಯಿ? ಆವಾಗ ವರ್ಷದಲ್ಲಿ ಒಂದು 7-8 ಸಾವಿರ ಸಿಗೋವು. ಈಗ 10,000 ತನಕ ಇಂಪ್ರೂವ್ಮೆಂಟ್ ಆಗಿದೆ. 10,000 ತನಕ ಸಿಗ್ತದೆ. ಸೈಜಲ್ಲಿ ಏನಾರ ವ್ಯತ್ಯಾಸ? ಸ್ವಲ್ಪ ಇಂಪ್ರೂವ್ಮೆಂಟ್ ಆಗಿದೆ. ಸೊ ಮತ್ತೇನು ಏರಿಯಾ ಹಾಕ್ಸಿದ್ಯಾ ಮತ್ತು ಬೇರೆ ಏನು ಕೆಲಸ ಮಾಡ್ಸಿದ್ಯಾ? ಮತ್ತೇನು ಸ್ವಲ್ಪ ಕೋಡಿ ಒಂದು ಕಟ್ಟಿದ್ದಾರೆ. ಕೋಡಿ ಕಟ್ಟಿದೆ. ಮತ್ತು ಗಿಡಗಳು ಹಾಕ್ತಿದೆ. ಸರ್ವೆ ಸಿಲ್ವರ್ ವುಡ್ಡು ಹಾಕ್ತಿದೆ. ಟ್ಯಾಗ ಸಿಲ್ವರು ಇದು ಹಾಕ್ತಿದೆ. ಸಿಲ್ವರ್ದಾಗ ಎಲ್ಲ ಚೆನ್ನಾಗದ ನೋಡ್ಲಕ್ಕಣ. ಮೆಕ್ಕೆಜೋಳದ ಜೊತೆಗೆ ತರಕಾರಿ ಬೆಳೆಸ್ತಾರೆ. ಬೇಸಿಗೆ ತರಕಾರಿ ಮಾಡ್ತೀವಿ. ಇಲ್ಲಿ ಗಿಡ ಈ ತರಕಾರಿ ಏನು ಬೆಳಿತೀಯ? ಬದನೆ ಗಿಡ, ಬೆಂಡೆ, ಜವಳಿ ಆ ಕಡೆ ಹಾಕಿಸ್ತಾರೆ. ಬೆಂಡೆ, ಜವಳಿ, ಸಣ್ಣ ಗಿಡ. ಒಟ್ಟಿಗೆ ಹಿಂಗಾರು ಮುಂಗಾರು ಎರಡೂ ಬೆಳಿತೀವಿ. ಎರಡು ಬೆಳಿತೀವಿ. ಮೆಕ್ಕೆಜೋಳ ಮತ್ತು ಬೇಸಿಗೆ ತರಕಾರಿ, ಸೊಪ್ಪು, ಬದನೆ ಗಿಡ, ಬೆಂಡೆ, ಜವಳಿ. ಈಗ ಒಟ್ಟಾರೆ HUF ನಬಾರ್ಡ್ ಮಹಿಳಾ ಯೋಜನೆಯಿಂದ ಉಪಯೋಗ ಆಗಿದೆಯಾ? ಆಗಿದೆ. ಓಕೆ ಅಂತೀಯ? ಚೆನ್ನಾಗಿದೆ. ಸೊ ಒಂದು ಇಳುವರಿ ಹೆಚ್ಚಿಗೆ ಆಯಿತು. ಮತ್ತು ತೆಂಗಿನ ಗಿಡಕ್ಕೂ ಅನುಕೂಲ ಐತೆ. ಮತ್ತು ತೇವಾಂಶ ಭೂಮಿಯಲ್ಲಿ ಸ್ವಲ್ಪ ನೀರಾಂಶನೂ ನಮಗೆ ಇದಾಗುತ್ತೆ ತಡೆಯೋದ್ರಿಂದ. ಒಳ್ಳೆಯದು. ಸರಿಜಮ್ಮ, ಕೋಡಿ ಆ ಕಡೆ ಐತಾ? ಕೋಡಿ ಆ ಕಡೆ ಮುಂದಿದೆ, ಅಲ್ಲೊಂದಿದೆ, ಲಾಸ್ಟ್ ಇದೆ. ಅದೇನು ಕಾಣಲ್ಲ ಬಿಡಿ, ಹಂಗೆ ತೆಗಿರಿ ಸರ್. ಆ ಕಡೆಗೆ ಕ್ಲೋಸ್ ಮಾಡಿ ಹಂಗೆ ಇದು